ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹಳೆ ವಿಡಿಯೋಸ್ನ ನೋಡಿಲ್ಲ ಇವಾಗಲೇ ಹೋಗಿ ಹಳೆ ವಿಡಿಯೋಸ್ನ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಪಾರ್ಟ್ 2 ಆಗಿರತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಊರಿನಲ್ಲಿ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಅದಕ್ಕೆ ನಮ್ಮ ಚಿಚ್ಚಿ ಮನೆ ಹಿಂದೆಗಡೆ ಅವರು ಹೊಲದಲ್ಲಿ ಈ ಥರ ಸೊಪ್ಪುಗಳನ್ನ ಹಾಕಿದ್ರು. ಮೊಸಪ್ ಸಾರಿಗೆ ಏನೇನು ಬೇಕಾಗತ್ತೆ ಲೈಕ್ ಪಾಲಕ್ಕು, ದಂಟನ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಇದನ್ನೆಲ್ಲ ಹಾಕಿದ್ರು. ಸೊ ಊರಿಗೋದ್ರೆ ಎಲ್ಲರಿಗೂ ಆಬ್ವಿಯಸ್ಲಿ ಏನು ಹಳ್ಳಿ ಊಟ ಆ ಥರ ತಿನ್ನಬೇಕು ಅಂತ ಅನ್ಸತ್ತೆ. ಬಿಸಿ ರಾಗಿ ಮುದ್ದೆ, ಸೊಪ್ಪು ಸಾರು, ಪಲ್ಯ, ಸೊಪ್ಪಿನ ಪಲ್ಯ ತಿನ್ನೋದೇ ಒಂಥರ ಸುಖ ಅಂತ ಅನ್ಸತ್ತೆ. ಸಿಂಪಲ್ ಲೈಫು. ಸೊ ಏನು ಹೆವಿ ಕಾಂಪ್ಲಿಕೇಶನ್ ಎಲ್ಲ ಏನೂ ಇರಲ್ಲ. ತುಂಬ ಚೆನ್ನಾಗಿರತ್ತೆ. ಸೊ ಅದಕ್ಕೆ ಬೆಳಗ್ಗೆನೆ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಸರಿ ಒಟ್ಟಿಗೆ ಅಡುಗೆ ಮಾಡಬೇಡಣ ಅಂತ ಹೇಳಿ ಸೊಪ್ಪನ್ನೆಲ್ಲ ಕಿತ್ಕೊಂಬಂದು ಸಾಂಬಾರು ಮಾಡೋಣ ಅಂತ ಹೋದ್ವಿ. ಎಲ್ಲರೂ ಸೊಪ್ಪೆಲ್ಲ ಕಿತ್ಕೊಂಬಂದು ಈ ಥರ ಲಾಟ್ ಹಾಕಿ ಹಾಗೆ ತುಂಬ ಉದ್ದ ಬೆಳೆದ್ಬಿಟ್ಟಿದೆ ಮತ್ತೆ ಬಲ್ತೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಕಿತ್ಕೊಂಬಂದು ಸೊ ಮಾರ್ಕೆಟ್‌ಗೆ ಹಾಕೋಣ ಮಾರ್ಬಿಟ್ಟು ಬರೋಣ ಅಂತ ಹೇಳಿ ಅದಕ್ಕೂ ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡಿದ್ರು. ಸಾಂಬಾರ್‌ಗೆ ಪ್ಲಸ್ ಮಾರ್ಬಿಡೋಣ ಆಚೆ ತಗೊಂಡೋಗಿ ಅಂತ. ಸೊ ನೋಡಿದ್ರೆ ಸೊಪ್ಪು ಮಾರ್ಕೆಟಿಗೆ ತಗೊಂಡೋಗಿದ್ದಿದ್ದು ಅಷ್ಟೊಂದು ವ್ಯಾಪಾರ ಆಗ್ಲಿಲ್ಲ. ಎಲ್ಲರೂ ಊರಿಗೆ ಬಂದಿದ್ದರಿಂದ ಎಕ್ಸಾಮ್ಸ್‌ಗಳು ಇನ್ನೂ ಆಗಿರ್ಲಿಲ್ಲ ಹುಡ್ಗರ್ಗೆ. ಸೊ ಎಕ್ಸಾಮ್ ನಡೀತಾ ಇತ್ತು. ಸೊ ಅದಕ್ಕೆ ಎಲ್ಲರೂ ಹೊರಡ್ಬೇಕು ಅಂತ ಹೇಳಿ ಒಂದ್ ಅರ್ಧ ಜನ ಹೋದ್ರು. ಇನ್ನೊಂದ್ ಅರ್ಧ ಜನ ಎಲ್ಲರೂ ಅಲ್ಲೇ ಇದ್ವಿ. ಸೊ ನೆಕ್ಸ್ಟ್ ಡೇ ಸಂಡೇ ಆಗಿರೋದ್ರಿಂದ ಸಂಡೇ ಒಂದಿನ ಇದೆ. ಸೊ ಬೆಳಗ್ಗೆ ಎದ್ಬಿಟ್ಟು ಹೋಗೋಣ ಅಂತ ಒಂದಷ್ಟು ಜನ ಅನ್ಕೊಂಡಿದ್ರು. ಜೊತೆಗೆ ಅಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಾಪಟ್ಟೆ ಜಾಸ್ತಿ ಬೆಳೆದಿತ್ತು ಆ್ಯಂಡ್ ಅದಂತೂ ಸಿಕ್ಕಾಪಟ್ಟೆ ಹೆಲ್ತ್‌ಗೆ ಬೆನಿಫಿಟ್ ಇರೋದ್ರಿಂದ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ಮರದಲ್ಲಿ ಕಿತ್ಕೊಂಬಂದ್ವಿ. ಸೊ ಈ ಥರ ಎಷ್ಟೊಂದು ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಕೆಳಗಡೆನೂ ಬಿದ್ದೋಗ್ಬಿಟ್ಟಿತ್ತು. ಮತ್ತೆ ಅದು ಕಿತ್ಕೊಳ್ಳೋಕ್ಕೂ ಆಗ್ತಾ ಇರ್ಲಿಲ್ಲ. ಗಣೆ ಹಾಕಿ ಎಳ್ದು ಉದುರಿಸ್ಬಿಟ್ಟು ತೆಗಿತಾ ಇದ್ರು. ಸೊ ಚೆನ್ನಾಗಿತ್ತು. ನಾವು ಬೆಂಗಳೂರಲ್ಲೆಲ್ಲ ಒಂದೊಂದು ಎಷ್ಟು ₹10, ₹10ಗೆ 2 ಆ ಥರ ತಗೊಂಡು ತಿಂತೀವಿ. ಅದಕ್ಕೆ ಇಲ್ಲಿ ನೋಡಿದಾಗ ಒಂಥರ ಸಿಕ್ಕಾಪಟ್ಟೆ ಖುಷಿ ಅನಿಸ್ತಾ ಇತ್ತು. ಒಂದು ಕವರ್ ಫುಲ್ಲು ಬೆಳೆದ್ಬಿಟ್ಟಿತ್ತು. ಅಂದರೆ ಆಯಿತು ಅಷ್ಟು ಆಯಿತು. ಸಿಕ್ಕಾಪಟ್ಟೆ ಬೆಳೆದಿತ್ತು. ಇನ್ನು ನಾವು ಒಂದು ಸ್ವಲ್ಪ ಅಷ್ಟೇ ಕಿತ್ಕೊಂಡ್ವಿ. ಇನ್ನೊಂದಷ್ಟು ಅಲ್ಲೇ ಬಿಟ್ವಿ. ಮೇಕೆ ಆ ಥರ ಏನಾದ್ರು ತಿಂತವೆ ಅಂತ ಹೇಳಿ ಎಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡು ಕೊನೆಗೆ ಎಳ್ನೀರು ಕುಡಿಬೇಕು ಅಂತ ಅನಿಸ್ತಾ ಇತ್ತು. ಅದು ಎಳ್ನೀರು ತೋಟ ಬೇರೆ ಆಗಿತ್ತು ನಮ್ಮ ಚಿಚ್ಚಿ ಅವ್ರದ್ದು. ಆಮೇಲೆ ಎಲ್ಲ ಕೇಳ್ಬಿಟ್ಟು ಅಲ್ಲೇ ಎಲ್ಲರೂ ಒಂದೊಂದು ಎಳ್ನೀರು ಕಿತ್ಕೊಂಡು ಕುಡಿದು ಒಂಥರ ತಣ್ಣಗಾಯ್ತು. ಬೆಂಗಳೂರಲ್ಲೆಲ್ಲ ಅಂತೂ ಇವಾಗ ₹55, ₹60, ₹65 ಆಗ್ಬಿಟ್ಟಿದೆ. ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇದೆ. ಒಂದು ಎಳ್ನೀರು ಕೂಡ ಕುಡಿಬೇಕು ಅಂದ್ರೆ ಅಷ್ಟು ದುಡ್ಡು ಕೊಟ್ಟು ಒಂಥರ ಬೇಜಾರು ಅನಿಸ್ತಾ ಇರತ್ತೆ. ಸೊ ಇಲ್ಲಿ ಒಂಥರ ಕಿತ್ಕೊಂಡು ಕುಡಿಯೋದು ಅದು ಬೇರೆ ಫ್ರೀ ಅಲ್ಲ. ಕಿತ್ಕೊಂಡು ಕುಡಿಯೋದು ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಎಲ್ಲರೂ ಕುಡಿದು ಸ್ವಲ್ಪ ಸಮಾಧಾನ ಆಗಿ ಎಂಜಾಯ್ ಮಾಡ್ಕೊಂಡು ಅದು ಬೇರೆ ಸಿಕ್ಕಾಪಟ್ಟೆ ಬಿಸಿಲು. ಬಿಸಿಲಿಗೆ ಎಷ್ಟು ಕುಡಿತಾ ಇದ್ರು, ನೀರು ಕುಡಿತಾ ಇದ್ರು, ಎಳ್ನೀರು, ಜ್ಯೂಸ್ ಕುಡಿತಾ ಇದ್ರು. ಅದು ಸಾಕಾಗ್ತಾನೆ ಇರಲಿಲ್ಲ. ಹೆವಿ ಬಿಸಿಲು ಬೇರೆ ಹೊಡಿತಾ ಇತ್ತು ಊರಲ್ಲಿ. ಅದನ್ನ ಮುಗಿಸ್ಕೊಂಡು ಕರೆಂಟ್ ಬಂದಿತ್ತು ಅಂತ ಹೇಳಿ ನೀರು ಬರ್ತಾ ಇತ್ತು ಬೋರಲ್ಲಿ. ಸೊ ಈ ರಾಗಿ ಹೊಲಗೆಲ್ಲ ಬಂದ್ಬಿಟ್ಟು ಬೋರಲ್ಲಿ ಬರೋ ನೀರನ್ನೇ ಬಿಟ್ಟಿದೆ ಇದು. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದೆಲ್ಲ ನೆನಪಾಗ್ತಾ ಇತ್ತು ನನಗೆ. ಈ ಥರ ನೀರು ಬರ್ತಾ ಇದ್ರೆ ನಾವೆಲ್ಲ ಹೋಗ್ಬಿಟ್ಟು ಸಮ್ಮರ್ ಬೇರೆ ಅಲ್ಲ ತುಂಬ ಬಿಸಿಲು ಹೊಡಿತಾ ಇತ್ತು. ಇದರಲ್ಲೇ ನೀರಲ್ಲೇ ಹರಿಯೋ ನೀರಲ್ಲೇ ಬಿದ್ದು ಉಳ್ಳಾಡ್ಕೊಂಡು ಆ ಥರ ಮಾಡ್ತಾ ಇದ್ವಿ ಕಸಿನ್ಸ್ ಎಲ್ಲರೂ ಸೇರಿಕೊಂಡು. ಹಂಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮೇಕೆ ಎಲ್ಲ ಬಿಟ್ಬಿಟ್ಟು ಮೇಯಿಸ್ಬಿಟ್ಟು ಆಮೇಲೆ ಸಂಜೆ ಔಟ್‌ಸೈಡ್ ಹೋಗೋಣ ಏನಾದರೂ ಸ್ನ್ಯಾಕ್ಸ್ ತಿನ್ನಕ್ಕೆ ಅಂದ್ಬಿಟ್ಟು ಹೋದ್ವಿ.